ಹಾಯ್ ನಮಸ್ಕಾರ ಎಲ್ರಿಗೂ. ಶನಿವಾರದ ದಿನದ ವ್ಲಾಗು. ಶನಿವಾರ ಎದ್ದಿದ್ದೆ ಸ್ವಲ್ಪ ಬೇಜಾರಿಂದಾನೇ ಇವತ್ತು ದಿನ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಯಾಕೆಂದರೆ ನೆನ್ನೆ ನೈಟು ಸ್ವಲ್ಪ ಫೀವರ್ ಬಂದಿತ್ತು ನನ್ನ ಮಗಳಿಗೆ. ಹಾಗಾಗಿ ಕಡಿಮೆ ಆಗೇ ಇರಲಿಲ್ಲ. ಬೆಳಗ್ಗೆ ಎದ್ದು ನೋಡಿದ್ರಿಂದ ಜಾಸ್ತಿ ಇತ್ತು ಫೀವರು. ಹಾಗಾಗಿ ಅವಳನ್ನ ಎಬ್ಬಿಸ್ತಾ ಇದ್ದೆ, ಟ್ಯಾಬ್ಲೆಟ್ ತಗೋ ಅಂತ ಹೇಳ್ಬಿಟ್ಟು. ಒಂದು ದಿನ ಫೀವರ್ ಬಂದರೆ ಇವಳು ಈ ಥರ ಆಗೋಗ್ಬಿಡ್ತಾಳೆ. ಸ್ವಲ್ಪ ಇಮ್ಯುನಿಟಿ ಪವರ್ ಕಡಿಮೆ ಇದೆ ಇವಳಿಗೆ. ಹಾಗಾಗಿ ಎದ್ದೇಳಲ್ಲ ಅಂತ ಹಠ ಮಾಡ್ತಿದ್ಲು. ಹಾಗಾಗಿ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಸ್ವಲ್ಪ ಆ್ಯಕ್ಟಿವ್ ಆದಳು. ಎಬ್ಬಿಸಿ ನಾನು ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ಹಾಕ್ಬಿಟ್ಟು ಅದಾದಮೇಲೆ ತಿಂಡಿಗೆ ಇಡ್ಲಿ ಮತ್ತು ಸಾಂಬಾರು ತಂದು ಕೊಟ್ಟಿದ್ರು ನಮ್ಮ ಮನೆಯವರು. ಏನು ಮಾಡಬೇಡ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಇವತ್ತು ಮನೆ ಕ್ಲೀನಿಂಗ್ ಕೆಲಸ ಜಾಸ್ತಿ ಇತ್ತು. ನಾಳೆ ಶಿವರಾತ್ರಿ ಹಬ್ಬ ಇರೋದ್ರಿಂದ ತಿಂಡಿ ಏನು ಮಾಡಬೇಡ ಅಂತ ಹೇಳಿದ್ರು. ದೊಡ್ಡ ಮಗಳು ಬಂದು ಊರಿಗೆ ಹೋಗಿದ್ಲು. ಹಾಗಾಗಿ ನಾವು 3 ಜನ ಅಷ್ಟೇ ಅಲ್ವ ಇರೋದು. ಹಾಗಾಗಿ ಅವ್ಳಿಗೆ ಇಡ್ಲಿ ಸಾಂಬಾರು ತಿನ್ನಿಸಿ ಟ್ಯಾಬ್ಲೆಟ್ ಹಾಕಿ ಬರೋ ಅಷ್ಟರಲ್ಲಿ ಸಾಕಾಗೋಯ್ತು. ಅಷ್ಟೇ, ಮಕ್ಳಿಗೆ ಹುಷಾರಿಲ್ಲ ಅಂದರೆ ಹೀಗೆ ಇರುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಅದಾದಮೇಲೆ ನಾನು ಸ್ವಲ್ಪ ವಾಷಿಂಗ್ ಮಿಷನಿಗೆ ಬಟ್ಟೆ ಎಲ್ಲ ಹಾಕೋವಿದ್ವು ಅಂತ ಹೇಳ್ಬಿಟ್ಟು ಎಲ್ಲ ವಾಷಿಂಗ್ ಮಿಷನಿಗೆ ಬಟ್ಟೆ ಹಾಕ್ಕೊಳ್ತಾ ಇದ್ದೆ. ಬೆಳಗ್ಗೆನೇ ಎದ್ದು ಸ್ವಲ್ಪ ಹ್ಯಾಂಡ್ ವಾಶಲ್ಲಿ ಕೈಯಲ್ಲಿ ಒಗೆಯೋವೆಲ್ಲ ಇದ್ವು ಸ್ವಲ್ಪ ಬಟ್ಟೆಗಳು. ಅವನ್ನೆಲ್ಲ ಒಗೆದಾಕಿದ್ದೆ ಆಗಲೇ. ವೈಟ್ ಯೂನಿಫಾರ್ಮ್ಸು ಮತ್ತು ಸ್ವೆಟರ್ಸು ಎಲ್ಲನೂ ಇದ್ವು, ಮ್ಯಾಟ್ಸು ಎಲ್ಲನೂ ಹ್ಯಾಂಡ್ ವಾಶಲ್ಲಿ ಕೈಯಲ್ಲೇ ಒಗೆದ್ಬಿಟ್ಟು ಅವನ್ನ ಹಾರಾಕಿ ಅದಾದಮೇಲೆ ಮಿಷನ್ಗೆ ಹಾಕೋವೆಲ್ಲ ಹಾಕ್ಕೊಂಡು ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು. ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೆ. ನನ್ನ ಚಿಕ್ಕ ಮಗಳು ಬಂದು ಕೆಳಗಡೆ ಆಟ ಆಡೋಕ್ಕೆ ಹೋಗಿದ್ಲು. 8 ಗಂಟೆಗೆ ಹೋದಳು. ಬೆಳಗ್ಗೆ 10:30 ಆದರೂ ತಿಂಡಿ ತಿನ್ನೋಕ್ಕೆ ಬಂದಿರಲಿಲ್ಲ. ಹಾಗಾಗಿ ಅವಳನ್ನ ಬೈತಾ ಇದ್ದೆ. ಬೈದಿದ್ದಕ್ಕೆ ಅಳ್ಕೊಂಡು ಬಂದು ಹಠ ಅಂದರೆ ಹಠ ಜಾಸ್ತಿ, ಇವಳು ಸ್ವಲ್ಪ ಹಠ ಮಾಡೋದು. ಹಾಗಾಗಿ ಅದರಲ್ಲೇ ಪೇಪರಲ್ಲೇ ತಿಂತೀನಿ ಅಂತ ಹೇಳ್ಬಿಟ್ಟು ಇಡ್ಲಿ ಮತ್ತು ಸಾಂಬಾರು ತಿನ್ಕೊಳ್ತಾ ಇದ್ದಾಳೆ. ಬೇಗ ತಿನ್ಕೊಂಡು ಅದಾದಮೇಲೆ ಆ್ಯಕ್ಟಿವ್ ಆದಳು. ನಾನು ಪಲಾವ್ ತರಿಸ್ಕೊಂಡಿದ್ದೆ. ಪಲಾವ್ ತಿನ್ಕೊಂಡು ತಿಂಡಿ ಆದಮೇಲೆ ಮತ್ತೆ ಮಧ್ಯಾಹ್ನ ಊಟಕ್ಕೆ ಬೇಳೆ ಸಾಂಬಾರು ಮಾಡ್ಕೊಳ್ಳೋಣ ಅವಳಿಗೆ ಅಂತ ಹೇಳ್ಬಿಟ್ಟು ಇವಳು ಎಲ್ಲ ಆನಿಯನ್ಸ್ ಎಲ್ಲ ಕಟ್ ಮಾಡಿ ಕೊಡ್ತಿದ್ದಾಳೆ. ಸಾಂಬಾರಿಗೆಲ್ಲ ಜೋಡಿಸ್ಬಿಟ್ಟು ಕುಕ್ಕರ್ಗಿಟ್ಟು ಬಟ್ಟೆ ಎಲ್ಲ ವಾಷಿಂಗ್ ಮಿಷನ್ಗೆ ರೆಡಿ ಆಗಿದ್ವು ಆಗ್ಲೇನೆ. ಹಾಗಾಗಿ ಅವನ್ನೆಲ್ಲ ಹಾರಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ವಿ. ನಾಳೆ ಶಿವರಾತ್ರಿ ಹಬ್ಬದ ವ್ಲಾಗು ಮಿನಿ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ, ಸಿಂಪಲ್ಲಾಗಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಊರಿಗೆ ಹೊರಟಿದ್ದೆ ಇವತ್ತು. ಮತ್ತು ಹಬ್ಬ ಆದಮೇಲೆ ನೆಕ್ಸ್ಟ್ ಡೇ ಅದು ಆ ವ್ಲಾಗ್ ಬಂದುಬಿಟ್ಟು ನಾಳೆ ಕಂಟಿನ್ಯೂ ಮಾಡ್ತೀನಿ. ವಾಚ್ ಮಾಡ್ತಾಯಿರಿ, ನನ್ನ ವ್ಲಾಗ್ಸ್ನ ನೋಡ್ತಾಯಿರಿ, ಕೀಪ್ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ಅಂತ ಕೇಳ್ಕೊಳ್ತಾ ಹೇಳ್ತಾ ಇದ್ದೀನಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನ್ನ ಐಡಿನ ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಸಿಗೋಣ ನಾಳೆ ಇನ್ನೊಂದು ವಿಡಿಯೋದಲ್ಲಿ.